ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹರಿಗಣೇಶ್ ಎಸ್.ಎನ್. MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು ತುಂಬಸೊಗೆ. ಈ ದಿನ ನಾನು ಕನ್ನಡ ಸಾಹಿತ್ಯಕ್ಕೆ ದಾಸ ಸಾಹಿತ್ಯ ಹಾಗೂ ಕೀರ್ತನ ಸಾಹಿತ್ಯದ ಕೊಡುಗೆಯನ್ನು ಕುರಿತು ಮಾತನಾಡಲಿದ್ದೇನೆ. ಈ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೂಡಿಬರುವ ದಾಸ ಸಾಹಿತ್ಯ ಇರ್ಬೋದು ಹಾಗೂ ಕೀರ್ತನ ಸಾಹಿತ್ಯ ವೇದ ಜ್ಞಾನದ ಮುಂದುವರಿದ ಭಾಗಗಳು ಎಂದು ಹೇಳ್ಬೋದು. ವೇದಗಳು ಹಾಗೂ ಕೀರ್ತನೆಗಳು ಜೀವನವನ್ನು ಆನಂದಮಯವಾಗಿ ಪರಿವರ್ತಿಸುವ ವಿಚಾರಧಾರೆಗಳು ಹೌದು. ನಾವು ಸಮಾಜದಲ್ಲಿ ಚಿರ ಉತ್ಸಾಹದಿಂದ ಸಂತೋಷದಿಂದ ಬಾಳಬೇಕೆಂಬ ಗೊತ್ತು ಗುರಿಯನ್ನು ರೂಪಿಸುವುದು ಈ ಜ್ಞಾನ ಭಾಗಗಳೇ ಈ ಭಕ್ತಿ ಪ್ರಕಾರಗಳಾದ ಕೀರ್ತನಾ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯದ ಪದ್ಯ ಭಾಗಗಳು. ವೇದ ಸರಳವಾದ ಸಂಸ್ಕೃತ ಭಾಷೆಯಲ್ಲಿಲ್ಲ, ಅದು ಕಠಿಣವಾದ ಸಂಸ್ಕೃತದಲ್ಲಿದೆ. ಹಾಗಾಗಿ ಜನಸಾಮಾನ್ಯರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಅದಕ್ಕಾಗಿ ವೇದಗಳ ಸರಳೀಕರಣ ಆಗಬೇಕಾಗುತ್ತೆ. ಆ ಸರಳೀಕರಣವನ್ನು ನಮ್ಮ ದಾಸ ಸಾಹಿತ್ಯ ಹಾಗೂ ಕೀರ್ತನಾ ಸಾಹಿತ್ಯಕಾರರು ಮಾಡುವಂತಹ ಕೆಲಸ. ಅವರು ಹೇಳ್ತಾರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪ ಬ್ರಹ್ಮಯೇತ್ ಅಂತ ಹೇಳ್ತಾರೆ. ಅಂದರೆ ಯಾವ ಪದ್ಯ ಭಾಗ, ಯಾವ ಕೀರ್ತನೆ ಇತಿಹಾಸ, ಪುರಾಣ ಹಾಗೂ ವೇದಗಳನ್ನು ಒಳಗೊಂಡಿರುತ್ತೋ ಅಂಥದ್ದು ದಾಸ ಸಾಹಿತ್ಯ. ಹಾಗೂ ಸಂಸ್ಕಾರ ಮತ್ತು ಭಗವಂತನ ಜ್ಞಾನ ಸಿಗಬೇಕು. ಭಗವಂತನ ಜ್ಞಾನವಿಲ್ಲದೆ ಇದ್ದರೆ ಇವತ್ತು ಯಾರೂ ಉದ್ಧಾರ ಆಗ್ತಿರಲಿಲ್ಲ. ಭಗವಂತನ ಜ್ಞಾನ ಬೇಕೇ ಬೇಕು. ಅದಕ್ಕಾಗಿಯೇ ಯಾರು ಆ ಕಾಲದಲ್ಲಿ ದೇವರ ಬಗ್ಗೆ ತಿಳಿಬೇಕು, ಇವರು ಈ ಜನಸಾಮಾನ್ಯರಲ್ಲಿ ದೇವರ ಭಕ್ತಿಯ ಬಗ್ಗೆ ಒಂದು ಅಭಿಪ್ರಾಯವನ್ನು ಮೂಡಿಸಬೇಕು, ಭಕ್ತಿ ಎನ್ನುವಂಥದ್ದು ಬರಬೇಕು ಅನ್ನುವ ಉದ್ದೇಶದಿಂದ ಯಾರು ಏನನ್ನೂ ಬಯಸದಂತೆ ಕೇವಲ ದೇವರನ್ನೇ ಆರಾಧನೆ ಮಾಡಿಕೊಂಡು ಸಮಾಜದ ಉದ್ಧಾರವನ್ನು ಬಯಸ್ತಾ ಇರುವಂತಹ ಜ್ಞಾನಿಗಳೇನಾದರೂ ಇದ್ದರೆ ಅಂಥವರು ರಚನೆ ಮಾಡಿದ ಸಾಹಿತ್ಯವೇ ಹರಿದಾಸ ಸಾಹಿತ್ಯ ಹಾಗೂ ಕೀರ್ತನ ಸಾಹಿತ್ಯ. ಇದನ್ನು ರಚನೆ ಅಂತ ಹೇಳೋದಕ್ಕಿಂತ ಸ್ಫುರಣೆ ಅಂತ ಹೇಳೋದು ಯೋಗ್ಯ ಅಂತ ನಾನು ಬಯಸ್ತೀನಿ. ಯಾಕಂದರೆ ಉದಾಹರಣೆಗೆ ಅಂದಿನ ಕಾಲದಲ್ಲಿ ಜಗನ್ನಾಥ ದಾಸರು ಅಂತ ಇರ್ತಾರೆ. ಇವರನ್ನು ಶ್ರೀನಿವಾಸ ಆಚಾರ್ಯರು ಎಂದು ಕರೀತಾ ಇರ್ತಾರೆ. ಈ ವ್ಯಕ್ತಿ ಒಂದು ಕಾಲದಲ್ಲಿ ಘನವಿದ್ವಾಂಸ ಅಂತ ಹೇಳಿದರೆ ಸುಧಾದಿ ಗ್ರಂಥಗಳನ್ನೆಲ್ಲ ಓದಿ ಬರೀ ಓದಿದ್ದು ಮಾತ್ರ ಅಲ್ಲ, ಆ ಪಾಂಡಿತ್ಯದ ಗರ್ವದಿಂದ ಮೆರಿತಾ ಇದ್ದಂತಹ ವ್ಯಕ್ತಿ. ತುಂಬ ಗರ್ವ, ಆತನ ಪಾಂಡಿತ್ಯದ ಬಗ್ಗೆ ತುಂಬ ಗರ್ವ ಇತ್ತು. ಇಂತಹ ಸನ್ನಿವೇಶದಲ್ಲಿ, ಇಂತಹ ಸಂದರ್ಭದಲ್ಲಿ ಅದೇ ಕಾಲದಲ್ಲಿ ಬಂದ ಜ್ಞಾನಿ ಯಾರಂದರೆ ವಿಜಯದಾಸರು. ಇವರು ತುಂಬ ಸಾಧು, ಅಂತರಂಗದಲ್ಲಿ ಭಗವಂತನ ಕಂಡವರು ಇವರು. ಅವರು ಈ ಶ್ರೀನಿವಾಸ ಆಚಾರ್ಯರು ಇದ್ದ ಊರಿಗೆ ಬರ್ತಾರೆ. ಅವರ ಕೆಲಸ ಏನಂದರೆ ಭಿಕ್ಷೆ ಬೇಡ್ತಾರೆ. ಭಿಕ್ಷೆ ಬೇಡಿ ದೇವರಿಗೆ ಆ ಭಿಕ್ಷೆಯಿಂದ ನೈವೇದ್ಯಾದಿಗಳನ್ನು ಮಾಡಿ ಯಾರಾದರೂ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿ ತದನಂತರ ತಾವು ಭೋಜನವನ್ನು ಸ್ವೀಕರಿಸುವುದು ಅವರ ದಿನನಿತ್ಯ ಕರ್ಮವಾಗಿರುತ್ತೆ. ಹಾಗಾಗಿ ಒಂದು ದಿನ ಹೀಗೆ ಶ್ರೀನಿವಾಸ ಆಚಾರ್ಯರನ್ನು ಕರೀತಾರೆ. ನೀವು ತಪ್ಪದೇ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕರೆದಾಗ ಶ್ರೀನಿವಾಸ ಆಚಾರ್ಯರು ತನ್ನ ಪಾಂಡಿತ್ಯದ ಗರ್ವದಿಂದ, ಅಹಂಕಾರದಿಂದ ತಿರಸ್ಕರಿಸ್ತಾರೆ. ಎಲೆ, ನೀನು ಒಬ್ಬ ಸಾಧು, ನೀನು ದಾಸ, ನೀನು ಭಿಕ್ಷೆ ಬೇಡಿ ಮಾಡಿರುವಂತಹ ನೈವೇದ್ಯವನ್ನು ನಾನು ತಿನ್ನಬೇಕೇ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಹೀಗೆ ಆ ತಿರಸ್ಕಾರವನ್ನು ನೋಡುತ್ತಿದ್ದಂತಹ ವಿಜಯದಾಸರು ಏನು ಮಾತನಾಡುವುದಿಲ್ಲ.
ಯಾಕಂದರೆ ಸರ್ವಂ ಶ್ರೀಕೃಷ್ಣಮಯಂ, ಶ್ರೀಕೃಷ್ಣಾರ್ಪಣಮಸ್ತು, ಎಲ್ಲವೂ ಹರಿಚಿತ್ತ ಅಂತ ಹೇಳ್ತಾರೆ. ತಾವು ಮಾಮೂಲಿ ಭೋಜನವನ್ನು ಹೇಗೆ ಮಾಡ್ತಿದ್ರು ಹಾಗೆ ಸರಳವಾಗಿ ಭೋಜನವನ್ನು ಮಾಡ್ತಾರೆ. ನೋಡಿ, ಇಂತಹ ಜ್ಞಾನಿಗಳ ಅಥವಾ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರಿಂದ ಹೊಟ್ಟೆ ನೋವು ಪ್ರಾರಂಭ ಆಯಿತು ಶ್ರೀನಿವಾಸಾಚಾರ್ಯರಿಗೆ. ಏನು ಮಾಡಿದ್ರೂ ಹೋಗಲ್ಲ, ಏನು ಮದ್ದು ತಗೊಂಡ್ರೂ ಹೋಗಲ್ಲ. ಕಡೆಗೆ ಒಂದು ದಿನ ತನ್ನ ಕನಸಿನಲ್ಲಿ ಬಂದು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮರು, ನೀನು ಅಂತಹ ವಿದ್ವಾಂಸರಿಗೆ, ಅಂತಹ ನನ್ನ ಭಕ್ತನಿಗೆ ಅವಮಾನ ಮಾಡಿದೆ, ಆದ್ದರಿಂದ ಹೀಗೆ ಆಗಿದೆ, ಮೊದಲು ಹೋಗಿ ಅವರ ಕಾಲು ಹಿಡಿ. ಹಾಗೆ ಈ ಮಾತಿಗೆ ತಲೆಬಾಗಿ ಶ್ರೀನಿವಾಸಾಚಾರ್ಯರು ಹೋಗಿ ವಿಜಯದಾಸರ ಕಾಲು ಹಿಡಿತಾರೆ. ಕಾಲು ಹಿಡಿದು ತಪ್ಪಾಯಿತು ನನ್ನ, ಆಗ ಅವರ ಅಹಂಕಾರವೆಲ್ಲ ಕೆಳಗಿಳಿದೋಯ್ತು. ಆಗ ಹೇಳಿದ್ರು, ನನ್ನ ಶಿಷ್ಯ ಗೋಪಾಲದಾಸರು ಇದ್ದಾರೆ, ಹೋಗು, ಇನ್ನೇನು ನಿನ್ನ ಆಯುಷ್ಯ ಮುಗಿತಾ ಬಂತೋ, ಸ್ವಲ್ಪ ಹೊತ್ತಿನಲ್ಲೇ ನೀನು ಸತ್ತೋಗ್ತೀಯಾ, ಹೋಗು ಅಂತ ಹೇಳ್ತಾರೆ ಜಗನ್ನಾಥದಾಸರು. ಹಾಗೆ ಗೋಪಾಲದಾಸರ ಹತ್ರ ಹೋಗ್ತಾರೆ ಶ್ರೀನಿವಾಸಾಚಾರ್ಯರು. ಹೋದಾಗ ಗೋಪಾಲದಾಸರು ತಮ್ಮ ಅರ್ಧ ಆಯುಷ್ಯವನ್ನು, ಅಂದರೆ ಆ ಆಯುಷ್ಯದ ಅರ್ಧ ಭಾಗವನ್ನು ಕೊಟ್ಟು ಉದ್ಧರಿಸ್ತಾರೆ ಶ್ರೀನಿವಾಸಾಚಾರ್ಯರನ್ನು. ನೀನು ಪಂಢರಾಪುರಕ್ಕೆ ಹೋಗು, ಅಲ್ಲಿ ಪಂಢರಾಪುರಕ್ಕೆ ಹೋಗಬೇಕಾದ್ರೆ ಒಂದು ಚಂದ್ರಭಾಗ ನದಿ ಇರುತ್ತೆ. ಚಂದ್ರಭಾಗ ನದಿಯನ್ನು ದಾಟುವ ವೇಳೆ ಒಂದು ಹಲಿಗೆ ತೇಲಿ ಬರುತ್ತೆ. ಯಾರ ಬಳಿ? ಶ್ರೀನಿವಾಸಾಚಾರ್ಯರ ಬಳಿ ಬರುತ್ತೆ. ಆ ಹಲಿಗೆಯಲ್ಲಿ ಏನು ಬರೆದಿರುತ್ತೆ ಅಂದರೆ, ಜಗನ್ನಾಥ ವಿಠಲ ಹರಿವಿಠಲ ಅಂತ ಬರೆದಿರುತ್ತೆ. ಇದನ್ನು ನೋಡಿ ಶ್ರೀನಿವಾಸಾಚಾರ್ಯರು ತಮ್ಮ ಅಹಂಕಾರದ ಹಾಗೂ ತಪ್ಪಿನ ಅರಿವಾಗಿ ತಮ್ಮ ಮನೋಜ್ಞಾನದಿಂದ ಕೂಡಲೇ ಅವರ ಮನಸ್ಸಿನಲ್ಲಿ ಸ್ಫುರಣೆಯಾದಂಥದ್ದು ಒಂದು ಕೀರ್ತನೆ. ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ ತಟಿತ್ ಕೋಟಿ ನಿಬಿಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ ಎಂದು ಸ್ಫುರಣೆ ಆಯಿತು. ಶ್ರೀನಿವಾಸದಾಸರ ಬಾಯಲ್ಲಿ ಕೂಡಲೇ ಬಂದ ಮನದಾಳದ ಮಾತಿದು. ಭಜಿಸುವೆ ನಿನ್ನನು ಅಜಭವ ಪುರನುತ ಭಜಕಾಮನತರು ಕುಜನ ಕುಟಾರಿ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ. ನೋಡಿ, ಎಂತಹ ಅಮೋಘವಾದಂತಹ ಪದಗಳು, ಪದ ಜೋಡಣೆ. ತಮ್ಮ ಪಾಂಡಿತ್ಯದ ಗರ್ವ, ಅಹಂಕಾರವೆಲ್ಲ ಕೆಳಗೆ ಇಳಿದೋಯ್ತು. ಇಂತಹ ಇದು ಸ್ಫುರಣೆ ಆದಂಥದ್ದು, ಪದಗಳಿಂದ ಕಟ್ಟಿದ್ದಂತಹದ್ದಲ್ಲ. ಹೇಗೆ ಕನ್ನಡ ಸಾಹಿತ್ಯದಲ್ಲಿ ಜನಪದ ಪ್ರಕಾರ ಹೇಗಿದೆಯೋ ಹಾಗೆ ತಮ್ಮ ಮನಸ್ಸಿನಿಂದ ಭಕ್ತಿ ಭಾವ ಉದ್ರೇಕವಾಗಿ ಬಂದಂಥದ್ದು ಸ್ಫುರಣೆ. ಅದೇ ದಾಸ ಸಾಹಿತ್ಯ. ಇದು ನಮ್ಮೊಳಗೆ ಕೂತ ಭಗವಂತ ನುಡಿಸುವ ರೀತಿ. ಇದರಿಂದಾಗಿಯೇ ಆ ಒಂದೊಂದು ಪದ್ಯಗಳೂ ಕೂಡ ಬಹಳಷ್ಟು ಆಳವಾಗಿ ಇರುತ್ತವೆ. ಆಳವಾದಂತಹ ನಿಗೂಢ ಅರ್ಥಗಳು, ಅತ್ಯಮೂಲ್ಯ ಅರ್ಥಗರ್ಭಿತವಾಗಿ ಅದರ ಸಾರ ಇರುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಅದು ಮೇಲು ನೋಟಕ್ಕೆ ಕಂಡಾಗಿರೋಲ್ಲ, ನಾವು ನೋಡಿದ ಹಾಗೆ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ. ಮೇಲ್ನೋಟಕ್ಕೆ ಒಂದೇ ಅರ್ಥ ಈ ಸಾಲಿನದ್ದು, ಆದರೆ ಒಳಗೆ ಹೊಕ್ಕಿ ನೋಡಿದರೆ ಬೇರೆಯೇ ಅರ್ಥ ಸಿಗುತ್ತೆ. ಅದಕ್ಕೆ ಎಲ್ಲಿಯವರೆಗೆ ನೋಡಿ, ವ್ಯಾಸರಾಯರು ನಿಜವಾಗಿಯೂ ಕೂಡ ಹರಿದಾಸ ಪರಂಪರೆಗೆ ನಾಂದಿ ಹಾಡಿದವರು. ಶ್ರೀ ಕೃಷ್ಣದೇವರಾಯನ ಗುರುಗಳಾಗಿದ್ದಂಥವರು. ಅಂತಹ ಶ್ರೇಷ್ಠ ವಿದ್ವಾಂಸರು ನೋಡಿ ಕನ್ನಡದಲ್ಲಿ ಪದ್ಯಗಳನ್ನು ರಚನೆ ಮಾಡ್ತಾರೆ. ಯಾಕಂದರೆ ಜನಸಾಮಾನ್ಯರಿಗೋಸ್ಕರ ಅಂತಹ ಜ್ಞಾನಿಗಳು ನಮ್ಮ ಪುರಂದರ ದಾಸರ ಪದ್ಯಗಳಿಗೆ ಏನಂತ ಹೇಳಿದ್ದಾರೆ ಗೊತ್ತಾ? ಅವರು ಪುರಂದರದಾಸರ ಪದ್ಯಗಳನ್ನು ಪುರಂದರೋಪನಿಷತ್ ಅಂತ ಕರೀತಾ ಇದ್ರು. ಉಪನಿಷತ್ತು ಏನು ಸುಮ್ಮನೆ ಏನ್ರಿ, ಉಪನಿಷತ್ತಿನಲ್ಲಿ ಎಷ್ಟು ಸಾರ ಇರುತ್ತೆ.
ಎಷ್ಟು ನಿಗೂಢವಾದಂತಹ ರಹಸ್ಯಮಯವಾದಂತಹ ಅರ್ಥಗಳನ್ನು ಒಳಗೊಂಡಿರುತ್ತೆ. ಹಾಗೆ ಪುರಂದರದಾಸರ ಪದ್ಯಗಳು ಕೂಡ ಅಷ್ಟೇ ರಹಸ್ಯಮಯವಾದಂತಹ ಅರ್ಥಗರ್ಭಿತವಾದಂತಹ ಸಾರವನ್ನು ಸಾರುತ್ತಿದ್ದಂತಹ ಪದ್ಯಗಳು ಅವು. ಹಾಗಾಗಿ ಅವರು ಪುರಂದರೋಪನಿಷತ್ ಅಂತ ಕರೀತಾ ಇದ್ರು. ಇನ್ನು ಆಶ್ಚರ್ಯ ಆಗ್ತದೆ ಅಲ್ವಾ, ಒಂದು ಪದ್ಯದಲ್ಲಿ ಎಷ್ಟು ಅರ್ಥ ತುಂಬಲಿಕ್ಕೆ ಸಾಧ್ಯ, ಎಷ್ಟು ಅರ್ಥವನ್ನು ನಾವು ಸಾರ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಈ ಅರ್ಥಗಳು ನಮಗೆ ತಿಳಿಬೇಕಾದ್ರೆ ಈ ವೇದ ಉಪನಿಷತ್ತುಗಳನ್ನು ಜನಸಾಮಾನ್ಯರು ಅಂದರೆ ನಾವು ಓದಿ ಅರ್ಥ ಮಾಡಿಕೊಳ್ಳೋದು ಈಗಿನ ಕಾಲದಲ್ಲಿ ಅಂದರೆ ಕಲಿಯುಗದಲ್ಲಿ ತುಂಬ ಕಷ್ಟಕರವಾದಂತಹ ಸಂಗತಿ. ಯಾಕಂದರೆ ಮೊದಲೆಲ್ಲ ಋಷಿ ಮುನಿಗಳು ಅವರು ಅಂತಹ ಸಾಧನೆಯನ್ನು ಮಾಡಿದ್ರು, ಸಿದ್ಧಿಯನ್ನು ಪಡೆದುಕೊಂಡು ಉಪನಿಷತ್ತುಗಳ ಸಾರವನ್ನು ತಿಳಿದು ಸರಳವಾಗಿ ಬದುಕ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಪ್ರಸ್ತುತ ಅದು ತುಂಬ ಕಷ್ಟಕರವಾದಂತಹ ಸಂಗತಿ. ಹಾಗಾಗಿ ದಾಸ ಸಾಹಿತ್ಯವು ಈ ವೇದ ಉಪನಿಷತ್ತುಗಳನ್ನು ಸರಳ ರೀತಿಯಲ್ಲಿ ನಮಗೆ ಅದರ ಮೌಲ್ಯಯುತವಾದಂತಹ ಸಾರವನ್ನು ತಿಳಿಸ್ತಾ ಇದೆ. ಅಂತಹ ಕೆಲಸ ದಾಸ ಸಾಹಿತ್ಯ ಹಾಗೂ ಕೀರ್ತನ ಸಾಹಿತ್ಯ ಮಾಡಿಕೊಂಡು ಬಂದಿದೆ. ಅದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಜೊತೆಗೂಡಿ ಕನ್ನಡ ಭಾಷೆಯಲ್ಲಿ ರಚಿತಗೊಂಡಿರುವಂತಹ ಹಲವು ಪದ್ಯಗಳು, ಕನಕದಾಸರಿರ್ಬೋದು, ಹರಿದಾಸರಿರ್ಬೋದು, ಇವರೆಲ್ಲ ವ್ಯಾಸರಾಯರಿರ್ಬೋದು, ಎಲ್ಲರೂ ಕನ್ನಡ ಭಾಷೆಯಲ್ಲಿ ಪದ್ಯಗಳನ್ನು ಕೀರ್ತನೆಗಳನ್ನು ರಚನೆ ಮಾಡಿರುವಂಥದ್ದು ನಮ್ಮ ಸೌಭಾಗ್ಯವೂ ಹೌದು. ಹಾಗೆ ಈ ಅರ್ಥಗಳು ನಮಗೆ ತಿಳಿಬೇಕಾದ್ರೆ, ಅಂದರೆ ಅದರ ಒಳ ಅರ್ಥಗಳು, ಆ ಪದ್ಯಗಳ ಸಾರ ನಮಗೆ ತಿಳಿಬೇಕಾದ್ರೆ ನಾವು ಅದರ ಅಧ್ಯಯನದಲ್ಲಿ ಇಳಿಬೇಕು, ಆಳವಾಗಿ ಯೋಚನೆ ಮಾಡಬೇಕು. ಅದನ್ನು ಹೇಗೆ ಕಬ್ಬನ್ನು ಹಿಂಡಿದರೆ ಕಬ್ಬಿನ ರಸ ಹೊರಬರುತ್ತೋ ಹಾಗೆ ನಾವು ಆ ಅಡಗಿರುವ ರಸಗಳನ್ನು ನಾವು ಸವಿಬೇಕು. ಹೇಗೆ ಆ ಪದ್ಯಗಳು ವೇದ ಉಪನಿಷತ್ತುಗಳನ್ನು ಹಿಂಡಿದರೆ ಮಾತ್ರ ನಮಗೆ ಅದರ ರಸ ಸಿಗ್ತದೆ, ಆನಂದವಾಗುತ್ತೆ ಕಣ್ರಿ. ಈ ಒಂದು ಅರ್ಥಸಾರವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ನಡೆದದ್ದೇ ಆದರೆ ನಮ್ಮ ಜೀವನ ಸಾರ್ಥಕತೆಯನ್ನು ಮೆರೆಯುತ್ತದೆ. ನಿಜವಾಗ್ಲೂ ಹೇಳೋದಾದರೆ ನಾವು ಸಾಹಿತ್ಯ ಅಂತ ಹೇಳಿದರೆ ಇಷ್ಟು ಮಾತಾಡ್ತೀವಿ. ಸಾಹಿತ್ಯದ ಒಲವಿದ್ದಂಥವರು ಸಾಹಿತ್ಯದ ಬಗ್ಗೆ ಮಾತನಾಡ್ತಾರೆ. ಮತ್ತು ಇವತ್ತು ಎಲ್ಲ ಕಡೆ ಸಾಹಿತ್ಯ ಸಮ್ಮೇಳನ ಮತ್ತು ಸಾಹಿತ್ಯ ವಿಮರ್ಶೆಗಳು, ಸಾಹಿತ್ಯದ ಕುರಿತು ಕಾರ್ಯಕ್ರಮಗಳು ಹಲವು ಕಡೆ ಜರುಗುತ್ತದೆ. ಆದರೆ ಮೂಲತಃ ಸಾಹಿತ್ಯ ಅಂತ ಹೇಳಿದರೆ ಏನು? ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಮೂಲತಃ ಸಾಹಿತ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೆ ಸಾಹಿತ್ಯ ಅಂತ ಅಂದರೆ ಅದು ಒಂದು ಸಂಸ್ಕೃತ ಶಬ್ದ. ಅದು ಏನು ಹೇಳುತ್ತೆ ಅಂದರೆ ಸಹಿತಾನಾಂ ಭಾವಂ ಸಾಹಿತ್ಯಂ, ಸಹಿತಾನಾಂ ಭಾವಂ ಸಾಹಿತ್ಯಂ ಅಂದರೆ ಒಟ್ಟಿಗೆ ಸೇರುವುದು ಎಂದರ್ಥ. ಯಾವುದು ಒಟ್ಟಿಗೆ ಸೇರೋದು? ಯಾವುದಪ್ಪ ಒಟ್ಟಿಗೆ ಸೇರೋದು ಅಂತ ಹೇಳಿದರೆ ಬರೀ ಪದಗಳು ಮಾತ್ರ ಅಲ್ಲ, ಪದಗಳೊಟ್ಟಿಗಿನ ವ್ಯಾಕರಣ, ಛಂದಸ್ಸು, ತಾಳ ಹಾಗೂ ರಾಗ, ಭಾವನೆ, ಭಕ್ತಿ, ಈ ಮನುಷ್ಯತ್ವ ಗುಣಗಳನ್ನು ಒಳಗೊಂಡಿರುವಂಥದ್ದು. ಇವೆಲ್ಲವೂ ಕೂಡಿ ಒಟ್ಟಿಗೆ ಸೇರಿ ಆಗುವಂಥದ್ದೇ ಸಾಹಿತ್ಯ ಅಂತ ಹೇಳ್ತೀನಿ. ಈಗ ಪ್ರಸ್ತುತ ಕಾಲದಲ್ಲಿ ಹರಿದಾಸ ಅಂತ ಹೇಳಿಬಿಟ್ರೆ, ಹರಿದಾಸ ಈ ಪದವನ್ನು ಕೇಳಿದ್ರೆ ಸಾಕು ಜನ ಅಯ್ಯೋ ದಾಸನ, ಇವನೊಬ್ಬ ದಾಸ ಅಷ್ಟೇ ಅಂತ ತುಂಬ ಕೀಳು ಮಟ್ಟದಲ್ಲಿ ನೋಡ್ತಾರೆ ಈ ದಾಸ ಎಂಬ ಪದವನ್ನು. ಇದು ಮೊದಲಿಗೆ ಮೂಲತಃ ಹನುಮಂತನಿಂದಲೇ ಪ್ರಾರಂಭವಾಗಿರುವಂತಹ ಪದ. ದಾಸನಾಗ್ತೀನಿ ನಿನ್ನ ಪಾದದಡಿ ಶ್ರೀರಾಮ ಅಂತ ಹೇಳ್ತಾರೆ ಹನುಮಂತ. ಹಂಗಾಗಿ ಅತ್ಯಪೂರ್ವ ಶಬ್ದ ಇದು ದಾಸ. ಹರಿದಾಸ, ದಾಸ ನಾವು ಮಾಡಿಕೊಳ್ಳೋದಲ್ಲ, ಭಗವಂತ ನಮ್ಮನ್ನು ಮಾಡುವುದು ದಾಸನ ಪಟ್ಟ. ಹಾಗಾಗಿ ಹೇಳ್ತಾರೆ ಪುರಂದರದಾಸರು ಒಂದು ಕೀರ್ತನೆಯಲ್ಲಿ,
ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರ ಪುಷ್ಪವನ್ನೆನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ. ಅಬ್ಬ, ಎಂಥ ಅಪೂರ್ವವಾದಂತಹ ಸಾಲು. ದಾಸನ ಮಾಡಿಕೋ ತಂದೆ, ನೀನು ನನ್ನನ್ನ ದಾಸನನ್ನಾಗಿ ಮಾಡಿಕೋ ಅಂತ ಈ ಸಾಲಿನ ಅರ್ಥ. ನನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು, ನಿನ್ನ ಕರುಣ ಕವಚವನ್ನ ನನಗೆ ಕೊಡು, ಕರುಣೆಯನ್ನು ತೋರು, ನಿನ್ನ ಪಾದದ ಸೇವೆಯನ್ನ ನನಗೆ ಕೊಡು ಅಂತ ದಾಸ ಸಾಹಿತ್ಯದಲ್ಲಿ ಉಲ್ಲೇಖವಾಗಿದೆ. ಹೀಗೆ ಬಹಳ ಅರ್ಥಪೂರ್ಣವಾದಂತಹ ಸಾಲುಗಳು ಎಂತಹ ಅದ್ಭುತವಾದ ಸಾರವನ್ನು ಸಾರುತ್ತದೆ ಅಂದರೆ ದಾಸ ಸಾಹಿತ್ಯ. ಒಬ್ಬ ಮಾನವ ತನ್ನ ಬದುಕಿನಲ್ಲಿ ಹೇಗೆ ತನ್ನ ಜೀವನ ಸಾರ್ಥಕಗೊಳಿಸಿಕೊಳ್ಳುವುದು ಅಂದರೆ, ಹೌದು, ಓದು ಬರಹ ಇರಬೇಕು, ಹಾಗೆ ಹಣನೂ ಇರಬೇಕು. ಪ್ರಸ್ತುತ ಕಾಲ ಮುಂದುವರೆದಿದೆ, ಆದರೆ ಸಂಸ್ಕಾರಯುತವಾದಂತಹ ಜೀವನ ತುಂಬ ಸ್ಫೂರ್ತಿದಾಯಕವಾಗಿರುತ್ತದೆ ಹಾಗೂ ಸಾಧನೆಯ ಎತ್ತರಕ್ಕೆ ತಗೊಂಡು ಹೋಗಿ ನಮ್ಮನ್ನು ತುಂಬ ಉತ್ತೀರ್ಣರನ್ನಾಗಿ ಮಾಡುತ್ತೆ. ಆಗ ನಮ್ಮ ಜೀವನ ಸಾರ್ಥಕತೆಯಿಂದ ಮೆರೆಯುತ್ತೆ. ಹಾಗಾಗಿ ಒಬ್ಬ ಮಾನವನಲ್ಲಿ ಸಂಸ್ಕಾರ ತುಂಬ ಬಹಳ ಮುಖ್ಯ, ಅದು ಅತ್ಯಗತ್ಯ ಅಂತ ಹೇಳ್ಬೋದು. ಈಗಿನ ಪ್ರಸ್ತುತ ಕಾಲದಲ್ಲಿ ಮಾನವನಲ್ಲಿ ಆ ಸಂಸ್ಕಾರಯುತವಾದಂತಹ ಗುಣ ಬಹಳ ಕಡಿಮೆಯಾಗಿ ಬಂದಿದೆ. ತನ್ನ ಅಹಂಕಾರವನ್ನು ಬಿಟ್ಟು ಬೇರೆಯವರಿಗೆ ಗೌರವ ಕೊಡುವಂಥದ್ದು, ಶಿಕ್ಷಕರಿಗೆ ಗೌರವ ಕೊಡುವಂಥದ್ದು, ಸಾಹಿತ್ಯಗಳನ್ನು ಓದುವಂಥದ್ದು. ಸಾಹಿತ್ಯ ಓದುವಂತಹ ಆಸಕ್ತಿ ತುಂಬ ಕಡಿಮೆ ಆಗಿದೆ ಈಗಿನ ಕಾಲದಲ್ಲಿ. ಜಂಗಮವಾಣಿಯ ಬಳಕೆ ತುಂಬ ಹೆಚ್ಚಾಗಿದೆ. ಸಾಹಿತ್ಯಕ್ಕೆ ಗೌರವ ನೀಡುವಂಥದ್ದು ಹಾಗೂ ತುಂಬ ಇಂತಹ ಸಂಸ್ಕಾರಯುತವಾದಂತಹ ಮೌಲ್ಯವನ್ನು ಸಾರುವಂತಹ ಕೆಲಸ ದಾಸ ಸಾಹಿತ್ಯ ಹಾಗೂ ಕೀರ್ತನ ಸಾಹಿತ್ಯ ಮಾಡುತ್ತಿದೆ. ಈಗ ನಾನು ಉದಾಹರಣೆಗೆ ಹೇಳಿದೆ, ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ನನ್ನನ್ನು ದಾಸನನ್ನಾಗಿ ಮಾಡಿಕೋ. ಅದು ಕರುಣಾಭಾವವನ್ನು ತೋರ್ತಾ ಇದೆ. ಈ ಕರುಣಾಭಾವ ಎಲ್ಲರಲ್ಲೂ ಇದ್ದರೆ ಒಬ್ಬ ಮನುಷ್ಯ ತುಂಬ ಉತ್ತೀರ್ಣನಾಗಿ ಬೆಳೆಯುತ್ತಾನೆ. ನಮ್ಮ ಪ್ರೆಸ್ಟೀಜ್ ಏನಂತೀವಿ, ಅಹಂಕಾರ, ಇವೆಲ್ಲ ನಾವು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನೋಡಿ, ದಾಸ ಸಾಹಿತ್ಯದಲ್ಲಿ ಎಷ್ಟು ಹೇಳಿದ್ದಾರೆ ಅಂತಂದರೆ, ನಾವು ಅದರ ಒಂದೊಂದು ಸಾರವನ್ನು ತಿಳ್ಕೊಂಡ್ರೆ ಸಾಕು, ನಮ್ಮ ಜೀವನ ಪರಿಪೂರ್ಣವಾಗುತ್ತದೆ, ಪಕ್ವವಾಗುತ್ತದೆ. ಹೀಗೆ ಸಂಸ್ಕೃತದಲ್ಲಿದ್ದ ವ್ಯಾಸ ಸಾಹಿತ್ಯದ ಸಾರವನ್ನು ಕನ್ನಡಕ್ಕೆ ಬರೀ ಪದ್ಯ ರೂಪದಲ್ಲಿ ಹಾಗೂ ಕೀರ್ತನ ರೂಪದಲ್ಲಿ ತಂದ ಕೀರ್ತಿ ಹರಿದಾಸರಿಗೆ ಸಲ್ಲುತ್ತದೆ. ಶ್ರೀ ನರಹರಿ ತೀರ್ಥ ಶ್ರೀಗಳವರಿಂದ ಹರಿದು ಬಂದ ಈ ಕನ್ನಡ ದಾಸ ಸಾಹಿತ್ಯವು ಕನಕದಾಸ, ಪುರಂದರದಾಸ ಹಾಗೂ ಹಲವು ದಾಸರಿಂದ ಮುಂತಾದ ದಾಸವರೇಣ್ಯರಿಂದ ಇನ್ನೂ ಬೆಳೆಯಿತು. ಶ್ರೀ ಪುರಂದರದಾಸರ ಕೃತಿಗಳು ಪುರಂದರೋಪನಿಷತ್ ಎಂಬ ಹೆಗ್ಗಳಿಕೆ ಪಡೆದವು.
ಹಾಗೂ ಕನ್ನಡ ಸಾಹಿತ್ಯದ ಸಮಗ್ರ ಚರಿತ್ರೆಯಲ್ಲಿ ನೋಡುವುದಾದರೆ 12ರಿಂದ 15ನೇ ಶತಮಾನದಲ್ಲಿ ಅಂದರೆ ಶತಕದಲ್ಲಿ ಒಡಮೂಡಿದ ಕೀರ್ತನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯವೂ ಹೌದು. ಇವೆಲ್ಲ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳೆನಿಸಿವೆ. ಹಳಗನ್ನಡವು ನಡುಗನ್ನಡವಾಗಿ ಮಾರ್ಪಟ್ಟು ಕನ್ನಡ ಸಾಹಿತ್ಯದಲ್ಲಿ ಹೊಸ ಆಯಾಮ ಪಡೆಯಿತು. ಸಂಗೀತ ಇರ್ಬೋದು, ಸಾಹಿತ್ಯದ ಸಾಮರಸ್ಯದಿಂದ ಮೆರೆದಿರುವ ಹರಿದಾಸ ಸಾಹಿತ್ಯವು ವಿಶ್ವ ಸಾಹಿತ್ಯಕ್ಕೆ ಕನ್ನಡ ನಾಡು ನೀಡಿದ ವಿಶೇಷ ಕೊಡುಗೆ ಕಣ್ರಿ. ಸಂಗೀತವೂ ಇದೆ ಕೀರ್ತನೆಯಲ್ಲಿ, ಅರ್ಥವೂ ಇದೆ, ಸಾಹಿತ್ಯವೂ ಇದೆ. ಇಂತಹ ದಾಸ ಸಾಹಿತ್ಯವನ್ನು ನಮ್ಮ ಕನ್ನಡ ಸಾಹಿತ್ಯ ಒಳಗೊಂಡಿರುವಂಥದ್ದು ನಮ್ಮ ಪುಣ್ಯ ಎಂದು ಹೇಳಿದರೆ ತಪ್ಪಾಗಲಾರದು. ಹರಿದಾಸ ಸಾಹಿತ್ಯ ಎಂಬುದು ಹರಿಯ ಭಕ್ತರಿಂದ ರಚಿತವಾದ ಸಾಹಿತ್ಯ. ಈ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಭಕ್ತಿಯ ಮಾರ್ಗ ಈ ಸಾಹಿತ್ಯಕ್ಕೆ ಮೂಲ. ಭಕ್ತಿಯ ಮೂಲಕ ಮುಕ್ತಿಯನ್ನು ಬಯಸುವ ಹರಿದಾಸರು ತಮ್ಮ ಸುತ್ತಲಿನ ಸಮಾಜವನ್ನು ಸುಧಾರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಹರಿಯೇ ಸರ್ವೋತ್ತಮ, ಎಲ್ಲವೂ ಹರಿಯ ಅಧೀನ, ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಬದುಕಿದಂತಹ ಜನ. ನಿರ್ಮಲ ಮನಸ್ಸಿನಿಂದ ನಿರ್ಮಲ ಭಕ್ತಿಯೇ ಮುಕ್ತಿಗೆ ಸಾಧನೆ. ಜೀವಾತ್ಮ ಪರಮಾತ್ಮ ಭಿನ್ನವಾದದ್ದು, ಜಗತ್ತು ಸತ್ಯವಾದದ್ದು ಎಂದು ಸಾರುವ ಮಧ್ವ ಸಿದ್ಧಾಂತವು ದಾಸ ಸಾಹಿತ್ಯಕ್ಕೆ ಪ್ರೇರಣೆ ಆಯಿತು. ಮಧ್ವಾಚಾರ್ಯರ 12 ಸ್ತೋತ್ರ, ಇದರಿಂದ ದಾಸವಾಗ್ಯದ ಬೀಜಾರೋಪಣೆ ಆಯಿತೆನ್ನಬಹುದು. ಇವರ ಶಿಷ್ಯರಾದ ನರಹರಿ ತೀರ್ಥರಿಂದ ಕನ್ನಡದ ಹರಿದಾಸ ಪಂಥವು ತಲೆ ಎತ್ತಿತು. ಇವರಿಂದ ಉಳ್ಕೊಂಡು ಬಂದಿದೆ. ಹಾಗೆ ನೋಡೋದಾದರೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ದಾಸವರೇಣ್ಯರಲ್ಲಿ ಕನಕದಾಸರು ಒಬ್ಬರು. ಕನಕದಾಸರು 15-16ನೇ ಶತಮಾನದ ಒಬ್ಬ ಹರಿದಾಸ, ಕವಿ ಮತ್ತು ಸಂತ ಅಂತ ಹೇಳಿದರೆ ತಪ್ಪಾಗಲಾರದು. ಅವರು ಮೂಲತಃ ದಂಡನಾಯಕರಾಗಿದ್ದು, ಯುದ್ಧದಲ್ಲಿ ಗಾಯಗೊಂಡು ಯುದ್ಧದಲ್ಲಿ ರಾಜನಾಗಿ ಆಳ್ವಿಕೆ ಮಾಡಿ ಹತಾಚೂರಿಯಾಗಿ ಗಾಯಗೊಂಡ ನಂತರ ಇವರಿಗೆ ವೈರಾಗ್ಯ ಎಂಬ ಭಾಗ್ಯ ಸಿಗುತ್ತೆ. ವೈರಾಗ್ಯವನ್ನು ಹೊಂದಿ ಭಕ್ತಿಯ ಮಾರ್ಗದಲ್ಲಿ ಮುಕ್ತಿಯನ್ನು ಸಾಧಿಸುವುದಕ್ಕೆ ಹೊರಡ್ತಾರೆ. ಆಗ ಹರಿಭಕ್ತನೆನಿಸಿ ಅವರು ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತ ನಾಮವನ್ನು ಇಟ್ಕೊಂಡು ಕೀರ್ತನೆಗಳನ್ನು, ಹಾಡುಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ ಮತ್ತು ಜಾತ್ಯತೀತ ಜಾತಿ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದರು. ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಗಳೇನೆಂದರೆ ಮೋಹನ ತರಂಗಿಣಿ, ನಳಚರಿತ್ರೆ ಮತ್ತು ಹರಿಭಕ್ತಿ ಸಾರ ಈ ಮುಂತಾದ ಕೃತಿಗಳನ್ನು ಕೊಟ್ಟಿದ್ದಾರೆ, ಕೀರ್ತನೆಗಳನ್ನು ಕೊಟ್ಟಿದ್ದಾರೆ. ಕನಕದಾಸರು ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ. ಅವರು ಕಾಗಿನೆಲೆ ಅಂದರೆ ಧಾರವಾಡ ಜಿಲ್ಲೆಯ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದ ರಾಜರಾಗಿದ್ದರು ಮತ್ತು ಯುದ್ಧದಲ್ಲಿ ಸೋತ ನಂತರ ವೈರಾಗ್ಯ ಹೊಂದಿ ಭಕ್ತಿ ಮಾರ್ಗವನ್ನು ಆರಿಸಿಕೊಂಡರು. ಮತ್ತು ಇವರ ಸಾಹಿತ್ಯ ಕೃತಿಗಳು ನೋಡೋದಾದರೆ ಶ್ರೀಕೃಷ್ಣನ ಕಥೆಯ ಮಹಾಕಾವ್ಯ ಅದು ಮೋಹನ ತರಂಗಿಣಿ, ನಳನ ಕಥೆ ನಳಚರಿತ್ರೆ ಹಾಗೂ ಕೃಷ್ಣ ಭಕ್ತಿಯ ಸಾರಾಂಶ ಹರಿಭಕ್ತಿ ಸಾರ, ನರಸಿಂಹನ ಸ್ತೋತ್ರಗಳು ನರಸಿಂಹಸ್ತವ ಹಾಗೂ ರಾಗಿ ಮತ್ತು ಭತ್ತದ ಕಥೆ ರಾಮಧಾನ್ಯ ಚರಿತೆ. ನಾನು ಆಗಲೇ ಹೇಳಿದಾಗೆ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಇದು ರಾಮಧಾನ್ಯ ಚರಿತೆಯಂತೆ. ಮತ್ತು ಇವರ ಸಾಮಾಜಿಕ ಕೊಡುಗೆಗಳೇನಿರ್ಬೋದು ಅಂತ ನೋಡಿದ್ರೆ ಅವರು ಕೇವಲ ಸಂತರು ಮಾತ್ರವಲ್ಲ, ಸಾಮಾಜಿಕ ಹರಿಕಾರ, ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ ಸಮಾಜ ಸುಧಾರಕರಲ್ಲಿ ಇವರು ಒಬ್ಬರು. ಅವರು ಕೀರ್ತನೆಗಳು ಮತ್ತು ಸಾಮಾಜಿಕ ಸುಧಾರಣೆಯ ಸಂದೇಶವನ್ನು ನೀಡಿದವು. ಅವರು ಕೀರ್ತನೆಯಲ್ಲಿ ಬಹಳ ಸಮಾಜ ಸುಧಾರಕರಾಗಿ ಅವರು ಕಾಣಿಸ್ಕೋತಾರೆ. ಜಾತ್ಯತೀತ ಸಮಾಜದ ನಿರ್ಮಾಣವನ್ನು ಅವರ ಕೀರ್ತನೆಗಳಲ್ಲಿ ಬಿಂಬಿಸಿದ್ದಾರೆ, ಆ ಸಾರಾಂಶವನ್ನು. ಮತ್ತು ದಾಸ ಪರಂಪರೆಯಲ್ಲಿ ಶೂದ್ರದಾಸ ಎನಿಸಿಕೊಂಡವರು ನಮ್ಮ ಕನಕದಾಸರು. ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಹೀಗೆ ಇಷ್ಟು ಕೊಡುಗೆಗಳನ್ನು ನಮ್ಮ ಕರ್ನಾಟಕ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಕನಕದಾಸರು.
ಅವರ ನೆನಪಿಗಾಗಿ ಕರ್ನಾಟಕ ಸರ್ಕಾರವು 2008ರಿಂದ ಅವರ ಜಯಂತಿಯನ್ನು ಕನಕದಾಸ ಜಯಂತಿ ಎಂದು ಅಧಿಕೃತವಾಗಿ ಆಚರಿಸ್ತಾ ಬಂದಿದ್ದೀವಿ. ಹೀಗೆ ಇಷ್ಟು ಒಂದು ಉದಾಹರಣೆ ಕೊಡೋಣ. ರಚಿತವಾದಂತಹ ಒಂದು ಸಂಗೀತ, ಇವರು ಮಾನವನ ಜನ್ಮ ಎಷ್ಟು ಅಪೂರ್ವವಾದಂಥದ್ದು, ಅಮೂಲ್ಯವಾದಂಥದ್ದು, ಅದನ್ನು ನಾವು ವ್ಯರ್ಥಗತ ಮಾಡ್ಕೋಬಾರ್ದು. ಅದನ್ನು ನಾವು ಶ್ರೇಷ್ಠತೆಯಿಂದ ನಡೆಸ್ಕೊಂಡು ಹೋಗ್ಬೇಕು. ಹೇಳ್ತಾರೆ ಒಂದು ಹಾಡಿನಲ್ಲಿ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನದಲ್ಲ, ತಾನಲ್ಲ ತನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶಕ್ಲೇಶ ದೋಷವೆಂಬ ಹದ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರು ಬಾಹುದೇನು, ಅಲ್ಲಿಗೋದೇನು. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ, ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ. ಭವನಾಶಿ ತುಂಗಭದ್ರೆ ವಾಸದಲ್ಲಿ ಉಪವಾಸದಲ್ಲಿ, ಮೀಸಲಾಗಿ ಮಿಂದು ಜಪ ತಪಹು ಮನೆ ಮಗಳ. ಯೇಸು ಬಾರಿ ಮಾಡಿದರೆ ಫಲವೇನು, ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಹಿಂದೆ ಯಾರು ನೆನೆಯಲಿಲ್ಲ, ಮನದನಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ದ್ವಂದ್ವ ಕಳಿಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು, ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು. ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ, ಹಾಗೆ ಬ್ರಹ್ಮಾಂಡ. ದಾಸನಾಗು ವಿಶೇಷನಾಗು, ದಾಸನಾಗು ಯಮಭಾಷನಿಗೂ. ದಾಸನಾಗು ವಿಶೇಷನಾಗು, ದಾಸನಾಗು ಯಮಭಾಷನಿಗೂ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ, ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ. ಮುಕುಂದನಿಂದ ಮುಕ್ತಿ ನೀ ಬೇಡು ಕಂಡ್ಯ, ನೀ ನೋಡು ಕಂಡ್ಯ. 3 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ, 3 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ. ಪರನಾರಿಯನ್ನ ನೋಟಕ್ಕೆ ಗುರಿಯ ಮಾಡಿದೆ, ಮನ ಸೆಳೆಯ ಮಾಡಿದೆ. ಸೂರೆಯೋಡು ಸೂರೆ ತುಂಬಿ ಮೇಲೆ ಹೂವಿನ ಹಾರ, ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ. ಗೀರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಬೆರೆಸಿದಂತೆ. ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು, ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು. ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸಮನದಿಂದ. ನಾರಾಯಣ ಅಚ್ಯುತ ಅನಂತಾದಿ ಕೇಶವನ, ನಾರಾಯಣ
ಸಾರ ಅಮೃತವನ್ನುಂಡು ಸುಖಿಸೋ ಲಂಡ ಜೀವವೇ, ಎಲ್ಲೋ ಬಂಡ ಜೀವವೇ, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಯೇಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಯೇಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನದಲ್ಲ, ತಾನಲ್ಲ ತನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಯಮಪಾಶ ನೀಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಅಬ್ಬಾ, ಎಂತಹ ಸುಮಧುರವಾದಂತಹ ಅಕ್ಷರಗಳು, ಅಕ್ಷರ ಜೋಡಣೆ, ಪದಭಂಡಾರ. ನಿಜವಾಗ್ಲೂ ಇದರ ಒಳ ಅರ್ಥವನ್ನು ನೋಡಿದರೆ ತುಂಬ ನಮ್ಮ ಜೀವನದ ಸಾರ ಈ ಒಂದು ಹಾಡಿನಲ್ಲಿ ವ್ಯಕ್ತವಾಗಿದೆ. ಈ ಹಾಡಿನ ಅರ್ಥ ಏನಂತ ನೋಡೋದಾದರೆ, ದಾಸನಾಗು ವಿಶೇಷನಾಗು ಅಂತಂದರೆ, ದಾಸನಾಗು ಅಂದರೆ ಭಗವಂತನ ಸೇವಕನಾಗು, ಓ ಮಾನವ ಭಗವಂತನ ಸೇವಕನಾಗು. ವಿಶೇಷನಾಗು ಅಂದರೆ ಭಗವಂತನ ಮೇಲೆ ನಂಬಿಕೆ ಇಡು, ನಂಬಿಕೆಯನ್ನು ಇಡು ನೀನು ಅಂತ ಹೇಳ್ತಾರೆ. ಅಹಂಕಾರ, ಆಸೆ, ದುಃಖಗಳಿಂದ ವಿಮುಕ್ತರಾಗಿ ಭಕ್ತಿಯ ಮಾರ್ಗದಲ್ಲಿ ಮುನ್ನಡಿ. ಇನ್ನು ಮನುಷ್ಯ ಜನ್ಮ ಅಂತ ಅನ್ನೋದು 84 ಯೋನಿಗಳನ್ನು ದಾಟಿ ಬಂದಿರುತ್ತೆ. ಹಾಗಾಗಿ ಭಗವಂತನಲ್ಲಿ ದೃಢ ಭಕ್ತಿ, ದೃಢ ನಂಬಿಕೆಯನ್ನು ಇಡು ಅಂತ ಹೇಳ್ತಾರೆ. ಆತನ ಮೇಲೆ ಅಚಲವಾದ ನಂಬಿಕೆ ಇರಬೇಕು. ದೃಢ ಸಂಕಲ್ಪ ಇದ್ದರೆ ನಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಹಾಗೆ ಭಗವಂತನಲ್ಲೇ ನಂಬಿಕೆ ಇಲ್ಲದೆ ನೀನು ಅನೇಕ ಸ್ಥಳಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಯಾತ್ರೆ ಹೋದರೆ ಏನು ಪ್ರಯೋಜನವಿಲ್ಲ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಜಪ, ತಪ, ಹೋಮ, ನೇಮಗಳನ್ನು ಮಾಡಿದರೆ ಏನು ಫಲ? ಎಲ್ಲ ವ್ಯರ್ಥ ಸ್ಥಿತಿ, ವ್ಯರ್ಥಗತವಾಗುತ್ತೆ. ಆಸೆ, ಕ್ಲೇಶ, ದೋಷ, ಈ ದುಃಖಗಳೆಂಬ ಸಮುದ್ರದಲ್ಲಿ ಮುಳುಗದೆ, ಯಮನ ಪಾಶಕ್ಕೆ ಸಿಲುಕದೆ ನಿರ್ದೋಷನಾಗು. ನೀನು ಸಂತೋಷಿಯಾಗಿರು, ಭಗವಂತನಲ್ಲಿ ದೃಢ ಸಂಕಲ್ಪ, ದೃಢ ನಂಬಿಕೆಯನ್ನು ಇಡು, ಭಕ್ತಿಯಿಂದ ಇರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಹಾಡು ಭೌತಿಕ ವಿಷಯಗಳ ಮೇಲೆ ಆಸೆ ಪಡದೆ ದೈವದ ಮೇಲೆ ನಂಬಿಕೆ ಇಟ್ಟು ಭಗವಂತನ ಸೇವೆಯಲ್ಲಿ ನಿರತನಾಗಿರಲು ಪ್ರೇರೇಪಿಸುತ್ತದೆ. ಇಂತಹ ಭಕ್ತಿ ಮಾರ್ಗವನ್ನು ತೋರಿಸುವಂಥದ್ದು ನಮ್ಮ ದಾಸ ಸಾಹಿತ್ಯ. ಇದಕ್ಕೆ ಉದಾಹರಣೆ ನಾನು ಈಗ ಆಡಿದಂತಹ ಒಂದು ಹಾಡು, ದಾಸನಾಗು ವಿಶೇಷನಾಗು. ನಾವು ದಾಸರಾದರೆ ನಮ್ಮ ಜೀವನ ವಿಶೇಷಯುತವಾಗಿ ಸಾರ್ಥಕತೆಯಿಂದ ಮೆರೆಯಬಹುದು. ಹೀಗೆ ಕನ್ನಡ ಸಾಹಿತ್ಯಕ್ಕೆ ದಾಸ ಸಾಹಿತ್ಯ ಹಾಗೂ ಕೀರ್ತನಾ ಸಾಹಿತ್ಯದ ಕೊಡುಗೆ ಬಹಳಷ್ಟಿದೆ. ಅನೇಕ ಇದೆ. ಹಲವಾರು ಕೃತಿಗಳು, ಹಲವಾರು ಕೀರ್ತನೆಗಳು, ಈ ಥರ ಹಲವಾರು ಪುರಾಣಗಳು, ಉಪನಿಷತ್ತುಗಳು ಬಂದಿವೆ. ಇವನ್ನು ಈಗಿನ ಮಕ್ಕಳಲ್ಲಿ ನಾವು ತಿಳಿ ಹೇಳಬೇಕು. ಇದನ್ನು ಹಿರಿಯರಾದಂಥವರು, ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರಬೇಕಾದಂತಹ ಜ್ಞಾನ. ಇದನ್ನು ನಾವು ಹೇಳಿಕೊಟ್ರೆ ಮೌಲ್ಯಯುತವಾದಂತಹ ಜೀವನ, ಮಾನವೀಯತೆಯುತವಾದಂತಹ ಗುಣಗಳು ನಮ್ಮ ಈಗಿನ ಪ್ರಸ್ತುತ ಮಕ್ಕಳಲ್ಲಿ ಬರಬೇಕು. ಬಂದರೆ ಅವರವರ ಒಂದು ಜೀವನ ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ, ಒಳ್ಳೆಯ ಥರ ನಡೆಯುತ್ತೆ ಮತ್ತು ಅವರ ಜೀವನ ಸಾರ್ಥಕತೆಯಿಂದ ಮೆರೆಯುತ್ತೆ. ಹೀಗೆ ಬಹಳಷ್ಟು ಅನೇಕ ಕೊಡುಗೆಗಳಿವೆ. ದಾಸ ಸಾಹಿತ್ಯ ಮತ್ತು ಕೀರ್ತನಾ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಗಳಿವೆ. ಅವುಗಳನ್ನು ಇನ್ನೂ ಹೇಳ್ತಾ ಹೋದರೆ ಇನ್ನೂ ಹೇಳ್ತಾನೇ ಹೋಗ್ಬೋದು. ಮೈ ರೋಮಾಂಚನವಾಗುತ್ತೆ. ಬರೀ ಒಂದು ಹಾಡಿನಲ್ಲೇ ಒಂದು 4 ಸಾಲಿನಲ್ಲಿ ಇಷ್ಟು ಸಾರ ಇದೆ ಅಂದರೆ, ಇನ್ನು ದಾಸ ಸಾಹಿತ್ಯವನ್ನು ಓದಿ ನಾನು ಅರೆದು ಕುಡಿತೀನಿ ಅಂದರೆ ಮಹಾನ್ ಪಂಡಿತ, ಮಹಾನ್ ಜ್ಞಾನಿ ಅಂತಲೇ ಹೇಳ್ಬೋದು. ಹಾಗೆ ನಾವು ಅಷ್ಟು ಓದದೇ ಇದ್ದರೂ ಪರವಾಗಿಲ್ಲ, ದಾಸ ಸಾಹಿತ್ಯವನ್ನು ಓದಿ ನಾವು ಸ್ವಲ್ಪನಾದರೂ ಉಳಿಸೋಣ. ನಮ್ಮ ಕನ್ನಡ ಸಾಹಿತ್ಯ ಇರ್ಬೋದು, ಈ ಸಾಹಿತ್ಯ ಪ್ರಕಾರಗಳನ್ನು ಈಗಿನ ಪ್ರಸ್ತುತ ಕಾಲದಲ್ಲಿ ನಾವು ಉಳಿಸಲೇಬೇಕು. ಅನಿವಾರ್ಯ ಪರಿಸ್ಥಿತಿ ಆಗಿದೆ ಈಗ ಅದು.
ಈಗ ಭಾಷೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಅವೆಲ್ಲ ಕುಂದುವಂತಹ ಪರಿಸ್ಥಿತಿಯಲ್ಲಿದೆ. ಅದನ್ನು ನಾವು ಈ ಸಾಹಿತ್ಯ ಪ್ರಕಾರಗಳಿಂದ, ಪದ್ಯಗಳಿಂದ ಪ್ರೇರೇಪಿತಗೊಂಡು ನಾವು ಅವುಗಳನ್ನು ಉಳಿಸುವಂತಹ, ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲ ಜನಧ್ವನಿ ಶ್ರೋತೃಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೆ